ನಮ್ಮ ಜೊತೆಗೆ ವಜ್ರದೇಹಿ ಮಠದ ರಾಜಶೇಖರಾನಂದ ಶ್ರೀಗಳಿದ್ದಾರೆ. ಗುರುಗಳೇ, ಸಾಕಷ್ಟು ವಿಚಾರಗಳನ್ನ ನಾವು ಮಾತನಾಡ್ತಾ ಇದ್ವಿ. ಎಸ್, ಓವರ್ ಟು ಯು ಸರ್. ಸ್ವಾಮೀಜಿ, ಈಗ ಈ ಒಂದು ಏನು ಈ ಪ್ರಪಗಾಂಡ ಇದೆ, ಈ ಎಡಬಿಡಂಗಿಗಳ 13 ವರ್ಷದ ಏನು ಹೋರಾಟ, ನಕಲಿ ಹೋರಾಟ ನಡೀತಾ ಇದೆ, ಇದರಲ್ಲಿ ಎಲ್ಲರಿಗೆ ಗೊತ್ತಿದೆ ಕೆಲವು ಕೋಟಿಗಳ ಟ್ರಾನ್ಸಾಕ್ಷನ್ಗಳು ಆಗಿದ್ದಾವೆ. ಇದರ ಹಿಂದೆ ಯಾರೋ ಪ್ರೊಡ್ಯೂಸರ್ ಇದ್ದಾರೆ, ಯಾರೋ ಫಂಡರ್ಸ್ಗಳಿದ್ದಾರೆ ಅಂತ ಇದೆ. ಈಗ ಇಡಿ ಸುಮೋಟೋ ಕೇಸ್ ಹಾಕ್ಕೊಂಡು 2 NGOಗಳ ಮೇಲೆ ನೋಟಿಸ್ಗಳನ್ನು ಇಶ್ಯೂ ಮಾಡಿದೆ ಅನ್ನುವ ಮಾಹಿತಿ ನಮಗಿದೆ. ಇಡಿ ಏನಿದೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವುದರಿಂದ ಏನಾದರೂ ಅಮಿತ್ ಶಾ ಅವರು ಇದರ ಬಗ್ಗೆ ಏನಾದರೂ ಚಕಾರ ಎತ್ತಿದ್ರೆ ನಿಮ್ಮ ಹತ್ರ, ಹೌದು ಇದಕ್ಕೆ ಫಂಡಿಂಗ್ಗಳಾಗ್ತಾ ಇದ್ದಾವೆ, ನಾವು ವೆರಿಫೈ ಮಾಡಬೇಕು, ಇದು ವೆದರ್ ಇಟ್ ಇಸ್ ಎ ಫಾರಿನ್ ಫಂಡ್ ಅಥವಾ ಇದು ಇಂಟರ್ನಲ್ ಫಂಡಾ, ಯಾರಿಂದ ಬರ್ತಾ ಇದೆ, ಈ ನಕಲಿ ಹೋರಾಟಗಾರರಿಗೆ ದುಡ್ಡು ಎಲ್ಲಿಂದ ಬರ್ತಾ ಇದೆ, ಇವರು 3 ಫ್ಲೋರ್ ಮನೆ ಯಾವ ರೀತಿ ಕಟ್ತಾ ಇದ್ದಾರೆ, ಇವರು ಬೇರೆಯೇ ಪೀಠಗಳನ್ನು ಯಾವ ರೀತಿಯಾಗಿ ರೆಡಿ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿಗೆ ಇಡಿ ಇನ್ಕ್ವೈರಿ ಬಗ್ಗೆ ಏನಾದರೂ ಮಾಹಿತಿ ಚೆಲ್ಲಿದ್ರ ನಿಮಗೆ? ಅಂದ್ರೆ ನಮ್ಮ ಪ್ರಸ್ತಾವನೆಯ ಒಳಗೆ ಇದ್ದಂತಹ ಕೆಲವಾರು ವಿಷಯಗಳಲ್ಲಿ ಈ ವಿಷಯದ ಬಗ್ಗೆ ನಾವುಗಳು ಪ್ರಸ್ತಾವ ಮಾಡಿಲ್ಲ, ಇಡಿಯ ವಿಷಯದ ಬಗ್ಗೆ ನಾವು ಪ್ರಸ್ತಾವ ಮಾಡಿಲ್ಲ, ಮತ್ತೆ ಆ ವಿಷಯವನ್ನ ಅವರು ಬೆಳಕು ಚೆಲ್ಲುವುದಿಲ್ಲ. ಆದ್ರೆ ನಮ್ಮ ಮನಸ್ಸಿನಲ್ಲಿ ಇದ್ದಂತಹ ಭಾವನೆಯನ್ನು ಅವರಿಗೆ ಹೇಳಿರುವ ರೀತಿಯಲ್ಲಿ, ಅಂದ್ರೆ ಈ ವ್ಯವಸ್ಥೆಗಳು ದೆಹಲಿ ಮಟ್ಟದವರೆಗೆ ಚರ್ಚೆಯಾಗಿದೆ, ಮತ್ತೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ವಿದೇಶಗಳಲ್ಲಿ ಇದು ಸಂಚಲನವನ್ನ ಸೃಷ್ಟಿ ಮಾಡಿ ಸುಮ್ಮನೆ ಒಂದು ಊಹಾಪೋಹಕ್ಕೆ ಕಾರಣವಾಗಿದೆ. ಹಾಗಾಗಿ ಇಂತಹ ರೀತಿಯ ಪ್ರಕರಣಗಳ ಜೊತೆಗೆ ದೂತ ಎನ್ನುವಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ಮಾಡಿ ಏನು ಹರಿಯಬಿಟ್ಟಿದ್ದಾರೆ, ಇದರೊಳಗೆ ನಡೆದಿರುವಂತಹ ಫಂಡ್ಗಳು ಯಾವುದು ಎನ್ನುವುದನ್ನ ತನಿಖೆ ಮಾಡಿದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗ್ತದೆ ಎನ್ನುವ ಭಾವನೆ ಇಟ್ಕೊಂಡು ನಾವು ಅವರಿಗೆ ಹೇಳಿದ್ದೇವೆ. ಆವಾಗ ಅವರು ಹೇಳಿದ ಮಾತು ಏನು ಅಂತಂದ್ರೆ, ನೋಡೋಣ, ಇದು ಸ್ವಲ್ಪ ಸುದೀರ್ಘವಾದ ವಿಷಯ, ಇದರ ಬಗ್ಗೆ ಈಗ ನಾವು SIT ತನಿಖೆಯ ಏನ್ ನಡೀತಾ ಇದೆ ಅದರ ಬಗ್ಗೆ ನಾವೊಂದು ಗಮನ ವಹಿಸಿಕೊಂಡು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಾವು ಸಂಪುಟ ನಿರ್ಧಾರದಲ್ಲಿ ಅದನ್ನ ನಾವು ವಿಚಾರ ಮಾಡಬೇಕು, ಅದರ ಬಗ್ಗೆ ಮುಂದೆ ಗಮನ ವಹಿಸುವ ಎನ್ನುವ ಮಾತನ್ನು ಅವರು ಹೇಳಿದ್ದಾರೆ. ಎಲ್ಲೋ ಸ್ವಾಮೀಜಿ, ಈ ಧರ್ಮಸ್ಥಳದ ಇಶ್ಯೂಸ್ ಏನಿದೆ, ನಾನು ಕಡೆಯ ಹಂತಕ್ಕೆ ಬರ್ತೀನಿ, ಎಲ್ಲೋ ಈಗತ್ತು ಹಿಂದೂಗಳನ್ನು ಒಗ್ಗಟ್ಟು ಮಾಡ್ತಾ ಇದೆ. ಎಲ್ಲೋ ನಮ್ಗೆ ಎಲ್ಲಿ ಏನಾದರೂ ತೊಂದರೆ ಇಲ್ಲ, ನಮಗೇನು ಅವ್ರ ಮನೆ ಹಾಳಾದರೆ ತೊಂದರೆ ಇಲ್ಲ, ಆ ದೇವಸ್ಥಾನ ಹಾಳಾದ್ರೇನು ನಮಗೇನು ತೊಂದರೆ ಇಲ್ಲ, ವೀರೇಂದ್ರ ಹೆಗಡೆ ಅವರಿಗೆ ಜರಿದ್ರೇನು ನಮಗೇನು ತೊಂದರೆ ಇಲ್ಲ ಅಂತ ಅನಿಸ್ತಾ ಇದ್ದ ಜನಗಳು, ಭಕ್ತರು ಕೂಡ ಇವತ್ತು ಒಂದಾಗಿ ಧರ್ಮಸ್ಥಳದ ಕಡೆ ಬರ್ತಾ ಇದ್ದಾರೆ. ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಹಿಂದೂಗಳು ಒಗ್ಗಟ್ಟಾಗ್ತಾ ಇದ್ದಾರೆ ಅನ್ನುವ ಒಂದು ಮುನ್ಸೂಚನೆ. ಆದರೆ ಈಗ ನೀವು ಮಠಾಧೀಶರುಗಳು ಕೂಡ ಮುಂಚೆ ಈ ಮಠಗಳೊಳಗಡೆ ಏನು ಜಗಳಗಳು, ಅವರವರ ಮಧ್ಯೆ ಇರುವ ಭಿನ್ನಾಭಿಪ್ರಾಯಗಳು ಕೂಡ ಮರ್ತು ಬಿಟ್ಟು ಈಗ ಮಠಾಧೀಶರು ಕೂಡ ಒಟ್ಟಾಗಿ ಬರುವಂತಹ ಒಂದು ಪ್ರಮೇಯ ಸ್ಟಾರ್ಟ್ ಆಗಿದೆ. ನಾನು ಇನ್ನು 10ನೇ ತಾರೀಕಿಗೆ ನನಗನ್ಸುತ್ತೆ ಎಲ್ಲ ನಿಮ್ಮ ಮಠಾಧೀಶರುಗಳು ಎಲ್ಲರೂ ಸೇರಿಕೊಂಡು ಧರ್ಮಸ್ಥಳಕ್ಕೆ ಹೋಗುವಂಥ ಒಂದು ಪ್ರೋಗ್ರಾಮ್ ಇದೆ. ಏನನ್ಸುತ್ತೆ ಈ ಒಂದು ಎಪಿಸೋಡ್ಗಳು, ಬುರುಡೆ ಎಪಿಸೋಡ್ ನಂತರ ಇದು ಯಾವ ರೀತಿಯ ಎಫೆಕ್ಟ್ ಮಠಗಳ ಮೇಲೆ ಮತ್ತೆ ಹಿಂದೂ ಸಮಾಜದ ಮೇಲೆ ಬಿದ್ದಿದೆ? ಅಂದ್ರೆ ಆರಂಭದ ದಿನಗಳಲ್ಲಿ ಇದಕ್ಕೆ ಧ್ವನಿ ಎತ್ತುವ ಅವರು ಇರ್ಲಿಲ್ಲ, ಒಂಥರ ಭಯದಿಂದ ವಾತಾವರಣ ಇತ್ತು. ಮತ್ತೆ ಏನು ಮಾತಾಡಿದ್ರು ಬುರುಡೆಗೆ ಹಂಗೆ ಎಗರಿಸುವ ರೀತಿಯನ್ನೆಲ್ಲ ನೋಡಿದಾಗ, ಮತ್ತೆ ಅವರು ಚಾರಿತ್ರ್ಯ ಹನನ ಮಾಡುವ ಮತ್ತೆ ತೀವ್ರವಾಗಿರ್ತಕ್ಕಂತಹ ಆರೋಪಗಳನ್ನ ಮಾಡ್ತಾ ಒಂಥರ ನಮ್ಮನ್ನೇ ಮುಸ್ಕುದಾರಿಗಳ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇರುವ ಕಾರಣಗಳಿಂದ ಈ ವ್ಯವಸ್ಥೆಯ ಒಳಗೆ ಯಾರು ಬರ್ಲಿಕ್ಕೂ ಭಯ ಪಡ್ತಾ ಇದ್ರು, ಹೆದರ್ತಾ ಇದ್ರು. ಆದ್ರೆ ಯಾವಾಗ ಪವರ್ ಟಿವಿ ಮತ್ತೆ ನಿಮ್ಮಂತಹ ನಾನಾ ರೀತಿಯ ಮಜಲುಗಳನ್ನ ತಕೊಂಡು ಬಂದಂತಹ ಧರ್ಮ ಭಕ್ತರು ಯಾರಿದ್ದಾರೆ ಇದರ ಮೇಲೆ ಬೆಳಕು ಚೆಲ್ಲಿದ್ರಿಂದ ಇವತ್ತು ಬುರುಡೆ ಗ್ಯಾಂಗ್ ಬಯಲಾಗಿದೆ. ಈ ಬುರುಡೆ ಗ್ಯಾಂಗ್ ಬಯಲಾದಂತಹ ಸನ್ನಿವೇಶದಲ್ಲಿ ಇವತ್ತು ಕಾಣುವಂತಹ ಒಂದು ಸನ್ನಿವೇಶ ಯಾವುದು ಅಂತಂದ್ರೆ, ಯಾವಾಗ SIT ತನಿಖೆಯ ಒಂದು ವ್ಯವಸ್ಥೆ ನಿರ್ಮಾಣ ಆಯಿತು, ಅಲ್ಲಿಂದ ಮೇಲೆ ಇದೆಲ್ಲ ರಾಷ್ಟ್ರೀಯ ಮಾಧ್ಯಮಗಳು, ಪವರ್ ಟಿವಿ ಸಹಿತವಾದ ರಾಷ್ಟ್ರೀಯ ಮಾಧ್ಯಮಗಳು ಇದ್ರ ಕಡೆಗೆ ಎಲ್ಲ ಬೆಳಕು ಚೆಲ್ತಾ ಹೋಗಿ ಇದನ್ನೆಲ್ಲ ಬಯಲ್ ಮಾಡಿ ನಿಲ್ಲಿಸಿತ್ತು. ನಮಗೆ ಬಹಳ ಅನಿಸಿಕೆ ಯಾವುದು ಅಂತಂದ್ರೆ, SIT ತನಿಖೆಯನ್ನ ಮಾಡುವ ಮೊದಲೇನೆ ಆ ಅನನ್ಯ ಪ್ರಕರಣ ಬೀದಿಗೆ ಬಂದು ನಿಂತಿತ್ತು. ಹಾಗಾಗಿ ಇವತ್ತು ಜನಗಳು ಮಾತಾಡ್ಕೊಳ್ತಾ ಇದ್ದಾರೆ, ಈ ರೀತಿಯಲ್ಲಿ ನಡೆಯಬೇಕಾದ್ರೆ ಇದು ಷಡ್ಯಂತ್ರ ಅನ್ನುವುದನ್ನ ಜನ ಮಾತಾಡ್ಕೊಂಡು ಎಲ್ಲ ಕಡೆ ಹಿಂದುತ್ವ ಜಾಗೃತಿ ಆಗ್ತಾ ಇದೆ. ನಾವು ಹೇಳ್ತಾ ಇರುವಂತದ್ದು
ಕೇವಲ ಹಿಂದುತ್ವ ಎನ್ನುವುದಕ್ಕಿಂತಲೂ ಅಲ್ಲಿಂದ ನೀವು ಗಮನಿಸಿ, ಅಲ್ಲಿಂದ ಫಲಾನುಭವಿಗಳಾಗಿ ಯಾರೆಲ್ಲ ಇದ್ರು ಅವರು ಮಾತಾಡ್ಲಿಕ್ಕೆ ಭಯ ಪಡ್ತಾ ಇದ್ರು. ಅಂತಂದ್ರೆ ಗ್ರಾಮಾಭಿವೃದ್ಧಿ ಯೋಜನೆ, ಸ್ವಸಹಾಯ ಕುಟುಂಬ ಬಂಧು, ಹೀಗೆ ಯಾವುದನ್ನೆಲ್ಲ ಧರ್ಮಸ್ಥಳ ಬಳಸಿಕೊಂಡಿದೆ, ಅವರು ಕೂಡ ಇದರಲ್ಲಿ ಎದುರು ಬಂದು ಮಾತಾಡುವಂತಹ ರೀತಿಯಲ್ಲಿ ಇರ್ಲಿಲ್ಲ. ಆದ್ರೆ ಇವತ್ತು ಎಲ್ಲರೂ ಆ ಬಗ್ಗೆ ಮಾತಾಡ್ತಾ ಇರುವುದನ್ನ ನಮ್ಗೆ ಕಂಡಾಗ ಒಂದು ಜಾಗೃತ ಹಿಂದೂ ಸಮಾಜ ಇದರೊಳಗೆ ಸೃಷ್ಟಿಯಾಗ್ತಾ ಇದೆ. ಒಂದು ಜಾಗೃತ ಹಿಂದೂ ಸಮಾಜ ಇದರ ಬಗ್ಗೆ ಸೊಲ್ಲನ್ನೇ ಎತ್ತುತ್ತಾ ಇದೆ. ಎಲ್ಲ ಕಡೆಯಲ್ಲಿ ನಾವು ಕೇವಲ ಇದನ್ನ ಕರ್ನಾಟಕಕ್ಕೆ ಸೀಮಿತ ಮಾಡಿ ಹೇಳ್ತಾ ಇಲ್ಲ, ಇಡೀ ದೇಶದ ಒಳಗೆ ಒಂದು ಸಂಚಲನವನ್ನ ಇದು ಸೃಷ್ಟಿ ಮಾಡ್ತಾ ಇರುವುದರ ಕಾರಣದಿಂದಲೇ ದೆಹಲಿಯಿಂದ ಧರ್ಮಸ್ಥಳಕ್ಕೆ ಒಂದು ಚಲೋ ಕಾರ್ಯಕ್ರಮವನ್ನ ಸಂತರನ್ನ ಸೇರಿಕೊಂಡು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತಂದ್ರೆ ಖಡಾಖಂಡಿತವಾಗಿ ನಾವು ಹೇಳಬಲ್ಲೆವು, ಹಿಂದೂ ಸಮಾಜ ಒಂದು ಐಕ್ಯತೆಯ ಕಡೆಗೆ ಬರ್ತಾ ಇದೆ ಎನ್ನುವುದನ್ನ ಈ ದೃಷ್ಟಿಯಿಂದ ಹೇಳ್ಬೋದು. ನಾವು ಈ ಸಲ ಪ್ರಯಾಗ್ರಾಜಲ್ಲಿ ಕುಂಭಮೇಳ ನೋಡಿದ್ವಿ. ಹೌದು. ಉತ್ತರ ಭಾರತಕ್ಕೆ ಹೋದ್ರೆ, ಈಗ ಇಲ್ಲಿಗೆ ಬಂದ್ರೆ ಹೌದು. ಎಲ್ಲೋ ಧರ್ಮಸ್ಥಳದಲ್ಲಿ ಈಗ ಪ್ರತಿದಿನ ಕುಂಭಮೇಳ ತರ ಜನಗಳು ಬರ್ತಾ ಇದ್ದಾರೆ, ನಾವಿದ್ದೀವಿ ಅಂತ ಬರ್ತಾ ಇದ್ದಾರೆ ಅನ್ನುವಾಗ ಒಬ್ಬ ಸ್ವಾಮೀಜಿಯಾಗಿ, ಸನ್ಯಾಸಿಯಾಗಿ ನಿಮ್ಗೆ ಏನ್ ಅನಿಸ್ತಾ ಇದೆ? ಯಾವ ಮುನ್ಸೂಚನೆ ಇದೆ ಅಂತ ಅನಿಸ್ತಾ ಇದೆ ನಿಮ್ಗೆ? ಇದು ಬಹಳವಾಗಿರುವಂತಹ ಒಂದು ಸಂಕ್ರಮಣ ಕಾಲಘಟ್ಟದಲ್ಲಿ ಇದ್ದಂತಹ ಶ್ರೀ ಕ್ಷೇತ್ರ ಇವತ್ತು ಆ ಸಂಕ್ರಮಣದ ಒಂದು ಸಂಕಷ್ಟದಿಂದ ಹೊರಗೆ ಬಂದು ಅಲ್ಲಿರುವಂತಹ ಮಂಜುನಾಥ ಸ್ವಾಮಿ ಮತ್ತೆ ಧರ್ಮದೇವತೆಗಳು ಮತ್ತೆ ಧರ್ಮ ದೈವವಾಗಿರ್ತಕ್ಕಂಥ ಅಣ್ಣಪ್ಪ ತುಂಬಾ ಪವರ್ಫುಲ್ ಆಗಿ ಜಗತ್ತಿಗೆ ತಮ್ಮ ಕಾರಣಿಕವನ್ನ ತೋರಿಸಿಕೊಡುವ ಕಾಲ ಇದು ಅಂತ ನಮ್ಗೆ ಅನ್ನಿಸ್ತದೆ. ನಾವು ಪ್ರಯಾಗ್ರಾಜಿಗೆ ಹೋಗಿದ್ದೇವೆ. ಪ್ರಯಾಗದ ಅಂದ್ರೆ ಸ್ವತಿ, ಗಂಗೆ, ಆ ನದಿಗಳನ್ನು ನಾವು ಸ್ನಾನ ಮಾಡಿ, ಅಲ್ಲಿ ಏನೂ ಇರಲಿಲ್ಲ. ಆದ್ರೆ ಇದು ಒಂದು ಮಹಾಕ್ಷೇತ್ರ, ಅಲ್ಲಿ ಕೇವಲ ತೀರ್ಥ ಸ್ನಾನ, ನದಿಗಳ ಸಂಗಮ, ತ್ರಿವೇಣಿ ಸಂಗಮ, ಅದರಲ್ಲಿ ಸ್ನಾನ ಮಾಡಿದ್ದೇವೆ. ಆದ್ರೆ ಇದು ಮೋಕ್ಷ ಭೂಮಿ, ನಮ್ಮಲ್ಲಿ ದಕ್ಷಿಣದ ಕಾಶಿ ಅಂತ ಕರೆಸಿಕೊಂಡಂತಹ ಧರ್ಮಭೂಮಿ ಇದೆ. ಇಂತಹ ಒಂದು ಧರ್ಮಭೂಮಿ ಪುನರಪಿ ತನ್ನ ಹಿಂದಿನ ಅವತಾರಕ್ಕೆ ಸಿದ್ಧವಾಗಿ ಇಡೀ ನಾಡನ್ನ, ಇಡೀ ಜಗತ್ತನ್ನ ತನ್ನೆಡೆಗೆ ಸೆಳೆದುಕೊಳ್ತಕ್ಕಂಥ ಒಂದು ಗುರುತ್ವಾಕರ್ಷಣೆ ಓಕೆ ಗುರುಗಳೇ, ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ನಮ್ಮ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ ನಿಮಗೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ.